ಒಂದೂರಲ್ಲಿ ಹೆಣ್ಣು ಮಕ್ಕಳ ದೇಹದ ಮೇಲೆ ಗಾಯ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ನಮ್ಮ ಟೀಚರ್ ಹೇಳಿದರು. ಆ ವ್ಯಕ್ತಿ ಪ್ರತಿ ಹೆಣ್ಮಕ್ಳ ದೇಹದ ಮೇಲೆ ಗಾಯ ಮಾಡಿದಾಗಲೂ ಬೇರೆ ಬೇರೆ ಚಾಕುವನ್ನು ಯೂಸ್ ಮಾಡ್ತಾ ಇದ್ದ. ಕೆಲವೊಂದು ಸರಿ ಆತನ ಸಪೋರ್ಟ್ಗೆ ಆತನ ಅಸಿಸ್ಟೆಂಟ್ಸು ಬಂದು ಸೇರ್ಕೊಳ್ತಾ ಇದ್ರು. ಆ ಹೆಣ್ಣು ಮಕ್ಕಳ ಚೀರಾಟ, ಅಳೋ ಶಬ್ದ ಎಲ್ಲ ಕೇಳ್ತಾ ಇದ್ರು ಕೂಡ ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಒಂದು ದಿನ ಆ ವ್ಯಕ್ತಿ ನನ್ನ ಹೆಂಡತಿಯ ದೇಹದ ಮೇಲೆ ಕೂಡ ಗಾಯ ಮಾಡ್ತಾ ಇದ್ದ. ನಾನು ದೂರದಲ್ಲೇ ಕೂತ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಕೂತಿದ್ದೆ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ನನ್ನ ಹತ್ರಕ್ಕೆ ಬಂದ. ನಾನು ಆ ವ್ಯಕ್ತಿಯನ್ನು ಗಟ್ಟಿಯಾಗಿ ತಪ್ಕೊಂಡು, ನೀವಿಲ್ಲ ಅಂದಿದ್ರೆ ನನ್ನ ಮಗ ಭೂಮಿ ಮೇಲೆ ಬರ್ತಾ ಇದ್ದಿಲ್ಲ ಅಂತ ಧನ್ಯವಾದ ಹೇಳಿದೆ. ಯಾಕಂದರೆ ಆ ವ್ಯಕ್ತಿಯೊಬ್ಬ ಸರ್ಜನ್. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಶಾಕ್ ಆದ್ವಿ. ಆಮೇಲೆ ನಮ್ಮ ಟೀಚರ್ ಹೇಳಿದರು, ನಾನು ಇಷ್ಟೊತ್ತು ಹೇಳಿರೋ ವಿಷಯ ನಿಜಾನೇ, ಆದರೆ ನಾನು ಬಳಸಿದ ಪದಗಳಿಂದ, ಹೇಳಿದ ರೀತಿಯಿಂದ ನಿಮ್ಮ ತಲೆಯಲ್ಲಿ ಆ ವ್ಯಕ್ತಿಯ ಮೇಲೆ ಒಂದು ತಪ್ಪು ಕಲ್ಪನೆ ಉಂಟಾಯಿತು. ಇದೇ ಥರ ರಿಯಲ್ ಲೈಫಲ್ಲೂ ಕೂಡ ನಮ್ಮ ಉದ್ದೇಶ ಒಳ್ಳೆಯದೇ ಇತ್ತಂದರೂ ಕೂಡ ನಾವು ಬಳಸುವಂಥ ಪದಗಳು, ನಾವು ಹೇಳುವಂಥ ರೀತಿಯಲ್ಲಿ ನಮ್ಮ ಎದುರಿಗಿರುವ ವ್ಯಕ್ತಿಯ ಮೇಲೆ ತಪ್ಪು ಪರಿಣಾಮ ಉಂಟಾಗುತ್ತೆ.